ಇದೊಂದು ಕ್ಷೇತ್ರ, ಮಂಡ್ಯ ಒಂದು, ಕೋಲಾರ ಒಂದು, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಕೊಂಡಿದ್ದು. ಇನ್ನೂ 1.5 ಸಂಖ್ಯೆಯಲ್ಲಿ ಕೊಡೋದು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸತಕ್ಕಂಥ ಶಕ್ತಿ ಇಲ್ಲ ನನಗೆ. 17 ವರ್ಷಗಳ ಕಾಲ 2007ರಿಂದ ಏಕಾಂಗಿಯಾಗಿ ನಾನು ಈ ಪಕ್ಷ ಬೆಳೆಸಿದ್ದೇನೆ. ದೇವೇಗೌಡರ ಒಂದು ಮಾರ್ಗದರ್ಶನ, ಅವರಿಗೆ ಪಕ್ಷ ಕೊಟ್ಟಂಥ ಶಕ್ತಿ, ನಿಮ್ಮ ದುಡಿಮೆ ನೋಡಿದ್ರೆ ನನ್ನ ಶ್ರಮ ಯಾರೂ ಇಲ್ಲ ನನಗೆ. ಇರೋದು ನಿಮ್ಮಂಥ ಲಕ್ಷಾಂತರ ಕಾರ್ಯಕರ್ತರು. ನಿಮ್ಮ ಶ್ರಮದಲ್ಲಿ 17 ವರ್ಷ ಈ ಪಕ್ಷ ಒಂದು ಸಣ್ಣ ಪಕ್ಷ ಇದೆ. ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷ ಇನ್ನೂ 17 ವರ್ಷ ಈ ರಾಜ್ಯದಲ್ಲಿ ಇದೆ ಅಂದರೆ ಅದಕ್ಕೆ ನೀವುಗಳ ಕಾರಣ ಇದ್ದೀರಿ, ನಾನಲ್ಲ. ಆದರೆ ನಿಮ್ಮ ಒಂದು ಶ್ರಮದಲ್ಲಿ ಈ 17 ವರ್ಷ ಈ ದೇಹಕ್ಕೆ ದಂಡನೆ ಮಾಡ್ಕೊಂಡಿದ್ದೇನೆ. ದಯವಿಟ್ಟು ಉಳಿಸಿ, ಪಕ್ಷ ಉಳಿಸ್ಕೊಡಿ. ಭಗವಂತ ನನಗೆ ಆಯಿಸ್ಕೊಡ್ತೇನೆ. ನಾನು ಅಷ್ಟು ರೂಪಾಯಿ ಸಹಾಯ ಗೊತ್ತಿದೆ ನನಗೆ. ನಿಮ್ಮ ಜೊತೆ ನಾನು ಬದುಕ್ತೇನೆ. ನಿಮ್ಮ ಶುಭ ಆರೋಗ್ಯನ ಇನ್ನೂ ಇರ್ತೀನಿ. ನನ್ನ ಆರೋಗ್ಯದಲ್ಲಿ ಏನೇ ಇದ್ರು ಆ ಭಗವಂತ ನನ್ನ ಕೊಡ್ತೀನಿ, ಆಯ್ದುಕೊಡ್ತೇನೆ. ಈ ಭೂಮಿಗೆ ವಿದ್ಯಾ ಹೋಗೋದಕ್ಕಿಂತ ಮುಂಚೆ ನನ್ನದೇ ಆದಂಥ ಕಲ್ಪನೆ ಇಟ್ಕೊಂಡಿದ್ದೇನೆ ನಾನು. ಈ ನಾಡಿನ ಪ್ರತಿಯೊಂದು ಕುಟುಂಬಗಳನ್ನು ಜಾತಿ ಇಲ್ಲ ನನಗೆ. ಇಲ್ಲಿರ್ತಕ್ಕಂಥವ್ರು ಒಕ್ಕಲಿಗರೇ ಇದ್ದೀರೋ, ಬೇರೆ ಬೇರೆ ಜಾತಿಯವರು ಇದ್ದೀರೋ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಎಂತೂ ಸಹ ನಾನು ಜಾತಿಯಿಂದ ನಾನು ಯಾರನ್ನು ಗುರುತಿಸಿಲ್ಲ. ನನ್ನ ಮನೆಯಿಂದ ಬರೋದು ಜಾತಿಯಿಂದ ಗುರುತಿಸಿಲ್ಲ.